ನನ್ನ ಜೀವನದಲ್ಲಿ ನನಗೆ ದೊಡ್ಡ ಪಾಠ ಕಲಿಸಿದ ಗುರು ಯಾರಂದ್ರೆ ಅದು ನನ್ನ ಅಪ್ಪ. ಆದರೆ ಅವರು ನನಗೆ ಉಪದೇಶ ಕೊಟ್ಟು ಕಲಿಸಲಿಲ್ಲ, ಒಂದು ಹಳೆಯ ಚಪ್ಪಲಿ ಮೂಲಕ ಕಲಿಸಿದ್ರು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದಾಗ ನಮ್ಮ ಮನೆಯ ಪರಿಸ್ಥಿತಿ ತುಂಬ ಸರಳವಾಗಿತ್ತು. ಅಪ್ಪ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ಪ್ರತಿ ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದರು. ಅವರ ಕೈಯಲ್ಲಿ ಹಳೆಯ ಟಿಫಿನ್ ಡಬ್ಬಿ, ಕಾಲಿನಲ್ಲಿ ಅದೇ ಹಳೆಯ ಚಪ್ಪಲಿ. ಆ ಚಪ್ಪಲಿಯನ್ನು ನಾನು ಅನೇಕ ಬಾರಿ ಗಮನಿಸಿದ್ದೆ. ಅದು ಮುಂದೆ ಸ್ವಲ್ಪ ಹರಿದಿತ್ತು. ಕೆಲವೊಮ್ಮೆ ಅವರು ನಡೆದು ಹೋಗುವಾಗ ಅದು ಮಡಚಿಕೊಳ್ಳುತ್ತಿತ್ತು. ನನಗೆ ಕೆಲವೊಮ್ಮೆ ನಾಚಿಕೆ ಆಗುತ್ತಿತ್ತು. ನನ್ನ ಸ್ನೇಹಿತರ ಅಪ್ಪಂದಿರೆಲ್ಲ ಚೆನ್ನಾಗಿ ಡ್ರೆಸ್ ಹಾಕಿಕೊಂಡು ಬರುತ್ತಾರೆ, ನಮ್ಮಪ್ಪ ಮಾತ್ರ ಹೀಗೆ ಯಾಕೆ ಅಂತ ಯೋಚಿಸುತ್ತಿದ್ದೆ. ಒಂದು ದಿನ ಧೈರ್ಯ ಮಾಡಿ ಕೇಳಿದೆ, ಅಪ್ಪ, ಹೊಸ ಚಪ್ಪಲಿ ತಗೊಳ್ಳಿ, ಇದು ಹಾಳಾಗಿದೆ. ಅವರು ಸಣ್ಣ ನಗೆಯೊಂದಿಗೆ ಹೇಳಿದರು, ಇದು ಇನ್ನೂ ಸ್ವಲ್ಪ ದಿನ ನಡೆಯುತ್ತದೆ ಮಗ. ಅವರ ಉತ್ತರದಲ್ಲಿ ನನಗೆ ದೊಡ್ಡ ಅರ್ಥ ಕಾಣಿಸಲಿಲ್ಲ. ನನಗೆ ಅದು ಸಾಮಾನ್ಯ ಮಾತು ಅನಿಸಿತು. ಆದರೆ ಒಂದು ರಾತ್ರಿ ನಾನು ಮಲಗಿದಂತೆ ನಟಿಸುತ್ತಿದ್ದೆ. ಅಮ್ಮ ಅಪ್ಪನ ಜೊತೆ ನಿಧಾನವಾಗಿ ಮಾತಾಡುತ್ತಿದ್ರು. ಅಮ್ಮ, ಹೊಸ ಚಪ್ಪಲಿ ತಗೊಳ್ಳಿ, ದಿನವೂ ಕಾಲ್ನೋವು ಅಂತ ಹೇಳ್ತೀರಲ್ಲ. ಅಪ್ಪ, ಈ ತಿಂಗಳು ಅವನ ಕೋಚಿಂಗ್ ಫೀಸ್ ಕಟ್ಟಬೇಕು, ನಂತರ ನೋಡೋಣ. ಆ ಮಾತು ಕೇಳಿದ ಕ್ಷಣದಲ್ಲಿ ನನ್ನ ಕಣ್ಣು ನೀರಿನಿಂದ ತುಂಬಿತು. ನನ್ನ ಓದಿಗಾಗಿ, ನನ್ನ ಭವಿಷ್ಯಕ್ಕಾಗಿ ಅವರು ತಮ್ಮ ಸಣ್ಣ ಸಣ್ಣ ಅಗತ್ಯಗಳನ್ನು ಬಿಟ್ಟು ಬಿಡುತ್ತಿದ್ದರು. ಆ ದಿನದಿಂದ ನಾನು ಬದಲಾಗಿದ್ದೆ. ಮೊಬೈಲ್ನಲ್ಲಿ ಸಮಯ ವ್ಯರ್ಥ ಮಾಡೋದು ಕಡಿಮೆ ಮಾಡಿದೆ. ಸ್ನೇಹಿತರ ಜೊತೆ ಅಲೆದಾಡೋದು ಕಡಿಮೆ ಮಾಡಿದೆ. ರಾತ್ರಿ ಜಾಸ್ತಿ ಓದಲು ಶುರು ಮಾಡಿದೆ. ಪ್ರತಿ ಬಾರಿ ಓದಲು ಕುಳಿತಾಗ ನನ್ನ ಕಣ್ಣು ಮುಂದೆ ಅಪ್ಪನ ಹಳೆಯ ಚಪ್ಪಲಿ ಕಾಣಿಸುತ್ತಿತ್ತು. ಅದು ನನಗೆ ನೆನಪಿಸುತ್ತಿತ್ತು, ನೀನು ಹೋರಾಡಬೇಕು, ನೀನು ಗೆಲ್ಲಬೇಕು. 12ನೇ ತರಗತಿ ಫಲಿತಾಂಶದ ದಿನ. ನಾನು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದೆ. ರಿಸಲ್ಟ್ ನೋಡಿದಾಗ ನನ್ನ ಕೈ ನಡುಗುತ್ತಿತ್ತು. ಮನೆಗೆ ಬಂದು ಅಪ್ಪನಿಗೆ ಹೇಳಿದಾಗ ಅವರು ಏನೂ ಹೇಳಲಿಲ್ಲ, ಆದರೆ ಅವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಕಂಡೆ. ಆ ದಿನ ನನಗೆ ಗೊತ್ತಾಯಿತು, ನಾನು ಗೆದ್ದದ್ದಲ್ಲ, ಅವರ ತ್ಯಾಗ ಗೆದ್ದಿತ್ತು. ಕೆಲವು ತಿಂಗಳುಗಳ ನಂತರ ನನ್ನ ಮೊದಲ ಸಂಬಳ ಬಂದಾಗ ನಾನು ಮೊದಲಾಗಿ ಏನು ಮಾಡಿದೆ ಗೊತ್ತಾ? ಅಪ್ಪನಿಗೆ ಒಂದು ಹೊಸ ಚಪ್ಪಲಿ ತಗೊಂಡೆ. ಅವರದನ್ನು ಕೈಯಲ್ಲಿ ಹಿಡಿದು ನೋಡುತ್ತಾ, ಇದಕ್ಕೆ ಇಷ್ಟು ಖರ್ಚು ಮಾಡಿದೆ ಯಾಕೆ ಅಂತ ಕೇಳಿದ್ರು. ನಾನು ನಗುತ್ತಾ ಹೇಳಿದೆ, ಇದು ನಿಮ್ಮ ತ್ಯಾಗದ ಮುಂದೆ ಏನೂ ಅಲ್ಲ ಅಪ್ಪ. ಆ ದಿನ ನಾನು ಒಂದು ಮಾತು ಮನಸ್ಸಿನಲ್ಲಿ ಹೇಳಿಕೊಂಡೆ, ನಮ್ಮ ಜೀವನದಲ್ಲಿ ದೊಡ್ಡ ಪಾಠಗಳು ಪುಸ್ತಕಗಳಲ್ಲಿ ಸಿಗುವುದಿಲ್ಲ, ಅವು ನಮ್ಮ ಮನೆಯಲ್ಲೇ ಇರುತ್ತವೆ. ಅಪ್ಪನ ಬೆವರುದಲ್ಲಿರುತ್ತವೆ, ಅಮ್ಮನ ಪ್ರಾರ್ಥನೆಯಲ್ಲಿರುತ್ತವೆ. ನನ್ನ ಜೀವನ ಬದಲಾಯಿಸಿದ ಗುರು ಯಾರು ಅಂದರೆ ಅದು ನನ್ನ ಅಪ್ಪನ ಹಳೆಯ ಚಪ್ಪಲಿ. ಇಂತಹ ಮತ್ತಷ್ಟು ಜೀವನ ಬದಲಾಯಿಸುವ ಕಥೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.